ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವಾಚಕರಲ್ಲಿ ಸತ್ಪ್ರೇಮ ವಂದನೆಗಳು. ಆತ್ಮೀಯರೇ, ಈ ದಿನ ಶರನ್ನವರಾತ್ರಿಯ ಕುರಿತಾದ ವಿವರಣೆಗೆ ಮೂರನೇ ಭಾಗ ಇದು. ನೋಡಿ, ಭಾಳ ಸಂತೋಷದ ವಿಷಯ ಏನಪ್ಪ ಅಂದರೆ, ಎಲ್ಲ ನಮ್ಮ ವಾಚಕರು ಗಮನಿಸ್ತಾ ಇದ್ದಾರೆ ನಾವು ಹೇಳ್ತಾ ಇರ್ತಕ್ಕಂಥದ್ದನ್ನು. ಕೆಲವು ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಎಷ್ಟಿದೆಯಪ್ಪ ನವರಾತ್ರಿ ವಿಷಯ ಅಂದರೆ, ಎಷ್ಟು ದಿನ ಹೇಳಿದ್ರೂ ಸಾಲಲ್ಲ, ಆಯಿತಾ? ಅದನ್ನು ಕ್ಲುಪ್ತವಾಗಿ ಹೇಳೋಕ್ಕಾಗೋದಿಲ್ಲ. ಸ್ವಾಮಿ, ನೀವು ಇಂತಿಂಥದ್ದು ವಿಷಯಗಳು ಹೇಳಬೇಕಾಗಿತ್ತು ಅಂತ ಹೇಳ್ತಾರೆ. ಮೊದಲನೇದು ದುರ್ಗಾ ಸಪ್ತಶತಿಯ ಪಾರಾಯಣ. ನೋಡಿ, ಬಹಳಷ್ಟು ಜಾಗಗಳಲ್ಲಿ ಈ ನವರಾತ್ರಿಗಳ ದಿನದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ. ಏನು ಸಪ್ತಶತಿ ಅಂದರೆ ದುರ್ಗಾದೇವಿಯ ರೂಪಗಳು, ಆಯಮ್ಮನು ನಮಗೆ ಕೊಟ್ಟಿರ್ತಕ್ಕಂತಹ ವರಗಳು, ಇವುಗಳನ್ನೆಲ್ಲ ಕುರಿತಿರ್ತಕ್ಕಂತಹ ಒಂದು ಕಥೆ ದುರ್ಗಾ ಸಪ್ತಶತಿ. ಅದರ ಶ್ಲೋಕದಲ್ಲಿರ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಪಾರಾಯಣ ಮಾಡ್ತಾರೆ. ಯಾರಾದರೂ ಚೆನ್ನಾಗಿ ಅನುಕೂಲಸ್ಥರಿರ್ತಕ್ಕಂಥವರು ಕಲಶ ಸ್ಥಾಪನೆ ಮಾಡಿ, ಅದಕ್ಕೋಸ್ಕರ ಬೇರೆ ಕಲಶ ಸ್ಥಾಪನೆ ಮಾಡಿ ಸಪ್ತಶತಿ ಪಾರಾಯಣ ಅಂತ ಮಾಡ್ತಾರೆ. ದುರ್ಗಾ ಪಾರಾಯಣ ಅಂತಾರೆ, ಕೆಲವರು ಸಪ್ತಶತಿ ಪಾರಾಯಣ ಅಂತಾರೆ. ಅದಕ್ಕೆ ಜಪಗಳಾಗಬೇಕು. ಅದು ನವಾರ್ಣವ ಅಂತಕ್ಕಂಥ ಒಂದು ಜಪ ಮಾಡಿ ಪ್ರತಿದಿನವೂ ಷೋಡಶೋಪಚಾರ ಪೂಜೆ ಮಾಡಿ ಅಮ್ಮನವ್ರಿಗೆ ದಿನಕ್ಕೆ 1 ಅಥವಾ 2 ಕತೆ ಹೇಳ್ತಕ್ಕಂಥದ್ದು. ಇದನ್ನು ದುರ್ಗಾ ಸಪ್ತಶತಿ ಪಾರಾಯಣ ಅಂತಾರೆ. ಇದನ್ನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ನಗರಗಳಲ್ಲಿ ಮಾಡ್ತಾರೆ. ನಮ್ಮ ಗ್ರಾಮಗಳಲ್ಲಿ ಕಷ್ಟ, ಹಳ್ಳಿಗಳಲ್ಲಿ ರೈತಾಪಿಗಳು ಮಾಡ್ತಕ್ಕಂಥ ಕಷ್ಟ ಇದೆ. ಬಟ್ ನಗರಗಳಲ್ಲಿ ಹೆಚ್ಚುಗಟ್ಟಲೆ ದೇವಸ್ಥಾನಗಳೇ ಇರ್ತದೆ, ಅಲ್ಲಿ ಪ್ರೊಫೆಷನಲ್ಸ್ ಇರ್ತಾರೆ, ಅಂಥ ಕಡೆ ಮಾಡ್ತಾರೆ. ವಿದ್ವಾಂಸರೆಲ್ಲ ಹೋಗಿ ಈ ಒಂದು ನಗರಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ನನ್ನಂಥ ಪಾಮರರು ಮಾತ್ರ ಹಳ್ಳಿಗಳಿರೋದ್ರಿಂದ ಈ ಸಪ್ತಶತಿ ಪಾರಾಯಣ ಹಳ್ಳಿಗಳಿಗೆ ಬಹಳ ಕಷ್ಟ. ಇಲ್ಲ, ಅಪರೂಪಕ್ಕೆ 1-2 ಹಳ್ಳಿಯಲ್ಲಿ ಪಾರಾಯಣ ಮಾಡ್ತಾರೆ. ಆದರೆ ನಗರಗಳಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ, ಶಕ್ತಿ ದೇವಸ್ಥಾನಗಳಲ್ಲಿ ಕಾಳಿಕಾದೇವಿ, ಚೌಡೇಶ್ವರಿ, ದುರ್ಗಾ, ಪರಮೇಶ್ವರಿ, ಮಧ್ಯಮ್ಮನೋ, ಮಾರಮ್ಮನೋ, ಗಂಗಮ್ಮನೋ, ಎಷ್ಟು ಥರ ದೇವತೆಗಳಿದ್ದಾರೆ. ಶಕ್ತಿ ದೇವತೆಗಳು 56 ದೇವತೆಗಳಿದ್ದಾರೆ. ಅವರೆಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತದೆ. ನಗರಗಳಲ್ಲಿ, ಟೌನ್ಗಳಲ್ಲಿ ಅಲ್ಲಿ ಸಪ್ತಶತಿ ಪಾರಾಯಣ ಮಾಡ್ತಾರೆ. ಅದನ್ನು ಕೇಳೋಕ್ಕೂ ಜನ ಬರ್ತಾರೆ, ಅದಕ್ಕೆ ಕೇಳೋಕ್ಕೂ ಸಹ ಜನ ಬರ್ತಾರೆ. ಈ ಸಪ್ತಶತಿ ಪಾರಾಯಣ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೀಮಾಂಸೆ. ನೋಡಿ, ಆ ಸಪ್ತಶತಿ ಪಾರಾಯಣದಲ್ಲಿ ದುಷ್ಟ ಜನರನ್ನ ಯಾವ ರೀತಿ ಆ ತಾಯಿ ಸಂಹರಿಸ್ತಾಳೆ, ಭಕ್ತ ಜನರಿಗೆ ಯಾವ ರೀತಿ ನೆರವು ಕೊಡ್ತಾಳೆ, ಆಯಮ್ಮನ ರೂಪಗಳು ಯಾವ್ಯಾವುದು, ಆಯಮ್ಮನ ಉಪಯೋಗಿಸ್ತಕ್ಕಂಥ ಆಯುಧಗಳು ಯಾವ್ಯಾವುದು, ಯಾವ್ಯಾವ ರಾಕ್ಷಸರನ್ನ ಆಯಮ್ಮನ ಯಾವ ರೀತಿ ಕೊಂಡಲು, ಆಯಮ್ಮನಿಗೆ ವರದಾನವಾಗಿ ಯಾವ್ಯಾವ ದೇವತೆಗಳು ಯಾವ ಅಸ್ತ್ರಶಸ್ತ್ರಗಳನ್ನು ಕೊಟ್ಟರು, ಇವೆಲ್ಲನ್ನ ತಿಳಿಸ್ತಕ್ಕಂಥದ್ದು ದುರ್ಗಾ ಶಕ್ತಿ ಸಪ್ತಶತಿ ಅಂತಕ್ಕಂಥದ್ದು. ಏನಪ್ಪ ಆಯ್ತಂದರೆ, ಸುರಥ ಎಂಬತಕ್ಕಂಥ ರಾಜನು, ಸುರಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ರಾಜನದು. ಸುರಥ ರಾಜನು ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡು ರಾಜ್ಯಭ್ರಷ್ಟನಾಗಿ ದೀನನಾಗಿ ಒಂದು ಅರಣ್ಯಕ್ಕೆ ಬರ್ತಾನೆ. ಅಲ್ಲಿ ಒಬ್ಬ ವೈಶ್ಯನ್ ಸಿಗ್ತಾನೆ. ಅವನು ಸಹ ಬೇಕಾದಷ್ಟು ಸಂಪಾದಿಸ್ತಾನೆ, ಕೋಟಿಗಟ್ಟಲೆ ಸಂಪಾದಿಸ್ತಾನೆ. ಬಂಗಾರ ಇರ್ತದೆ, ಬೆಳ್ಳಿ ಇರ್ತದೆ, ಎಲ್ಲ ಇರ್ತದೆ. ಅವನ ಮಕ್ಕಳು ಮನೆಯಿಂದ ಆಚೆಗೆ ಹಾಕ್ಬಿಟ್ಟಿರ್ತಾರೆ. ಇದ್ದರೂ ನಿರ್ಗತಿಕನಾಗಿ ಕಾಲವಶದಿಂದ ಕರ್ಮವಶದಿಂದ ಅವನು ಸಹ ಅರಣ್ಯಕ್ಕೆ ಬರ್ತಾನೆ. ಇಬ್ಬರು ಒಂದು ಕಡೆ ಸೇರ್ತಾರೆ. ಇಬ್ಬರು ಒಂದು ಕಡೆ ಸೇರಿ, ಏನಪ್ಪ ನನ್ನ ಪರಿಸ್ಥಿತಿ ಹಿಂಗಾಗೈತಲ್ಲ ಅಂತ ಇವನು, ಏನಪ್ಪ ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಎಂದು. ಅಲ್ಲಿ ಹತ್ತಿರದಲ್ಲಿ ಸುಮೇಧ ಅಂತಕ್ಕಂಥ ಒಬ್ಬ ಮಹಾನ್ ಮಹರ್ಷಿ. ಮೇಧ ಅಂದರೆ ಮೇಧಸ್ಸು, ಬುದ್ಧಿ. ಸುಮೇಧ ಅಂದರೆ ಒಳ್ಳೆಯ ಮೇಧ, ಒಳ್ಳೆಯ ಬುದ್ಧಿ ಇರ್ತಕ್ಕಂಥವು. ನೋಡಿ, ಸು ಅಂತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥ ಪದ. ಎಲ್ಲಿ ಸು ಅಂತ ಸೇರಿದ್ರಲ್ಲ ಸ್ತುತ್ಯರ್ಹವಾಗಿರ್ತದೆ ಅಂತ ಸುಮೇಧ ಮಹಾರಾಜ ಹತ್ರಕ್ಕೆ ಹೋಗ್ತಾರೆ. ಆ ಮಹಾರಾಜನು ಹೇಳ್ತಾನೆ, ನೋಡಪ್ಪ, ನಿಮಗೆ ಈ ರೀತಿ ಕಷ್ಟಗಳು ಬಂದಿರೋದು ಸಾಮಾನ್ಯ, ಆದರೆ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನಿಮಗೆ ಬಂದಿರತಕ್ಕಂಥ ಕಷ್ಟ ಇದು. ಇಲ್ಲಿ ನೀವು ಈ ದೇವಿ ಮಹಾತ್ಮೆ ಅಂತೇಳಿರಿ. ಆ ದೇವಿ ಮಹಾತ್ಮೆ ಅಂತ ತಿಳ್ಕೊಂಡು ನೀವು ಇದನ್ನು ಭೂಲೋಕದಲ್ಲಿ ಪ್ರಚಾರಪಡಿಸಿದ್ರೆ, ಇದನ್ನು ಕೇಳಿ ಕಷ್ಟಗಳಲ್ಲಿರ್ತಕ್ಕಂಥವರು ಸುಖವನ್ನು ಹೊಂದ್ತಾರೆ, ನಷ್ಟಗಳಿರ್ತಕ್ಕಂಥವ್ರು ಲಾಭ ಹೊಂದ್ತಾರೆ, ದುಃಖದಲ್ಲಿರ್ತಕ್ಕಂಥವ್ರು ಸುಖಕ್ಕೆ ಬರ್ತಾರೆ. ಈ ರೀತಿ ಇರತಕ್ಕಂಥದ್ದು ದುರ್ಗಾ ಸಪ್ತಶತಿ ಪಾರಾಯಣ ಅಂತಾರೆ. ಇದನ್ನು ದೇವಿ ಪಾರಾಯಣ ಅಂತಾರೆ, ಕೆಲವರು ಚಂಡಿಕಾ ಪಾರಾಯಣ ಅಂತಾರೆ. ಕೆಲವರು ಚಂಡಿ ಹೋಮನೇ ಮಾಡಿಸ್ತಾರೆ. ಎಲ್ಲ ಮಾಡಿಬಿಟ್ಟು ಕಡೆ ದಿನದಲ್ಲಿ ಒಂದು ಚಂಡಿ ಹೋಮ ಮಾಡ್ತಾರೆ. ಅದು ದುರ್ಗಾಷ್ಟಮಿಗೋ ಅಥವಾ ಮಹಾನವಮಿಗೋ ಅದನ್ನೇನು ಮಾಡ್ತಾರೆ,
ಚಂಡಿಕಾ ದುರ್ಗಾಷ್ಟಮಿಗೆ ಸಾಮಾನ್ಯಕ್ಕೆ ಚಂಡಿಕಾ ಪಾರಾಯಣ ಮಾಡಿ ಮುಗಿಸಿ ಅವತ್ತು ಚಂಡಿ ಹೋಮ ಅಂತ ಮಾಡ್ತಾರೆ. ಆ ಸಪ್ತಶತಿ ದೇವತೆಗಳಿಗೆ ಆಹುತಿ ಕೊಟ್ಟು ಅವ್ರನ್ನ ತೃಪ್ತಿಪಡಿಸೋದ್ರಿಂದ ಅವ್ರಿಗೊಬ್ಬರಿಗೆ ಅಲ್ಲ, ಈ ಪ್ರಪಂಚಕ್ಕೂ ಸಹ ಒಳ್ಳೆಯದಾಗ್ತದೆ. ಈ ವಿಷಯ ನಿಮಗೆ ತಿಳಿಸ್ಬೇಕಾಗಿತ್ತು. ಇದು ನವರಾತ್ರಿಗಳಲ್ಲೇ ಆಗ್ತದೆ. ಸಾಮಾನ್ಯವಾಗಿ ನೋಡಿ, ನವರಾತ್ರಿ ಇನ್ನೂ ಎಷ್ಟೆಷ್ಟಿದೆ ಅಂತ ಹೇಳ್ತಾ ಬರ್ತೀನಿ, ಒಂದೊಂದೇ ಹೇಳ್ತಾ ಇದ್ದರೆ ಇದು ಬೆಟ್ಟದಷ್ಟಿದೆ. ಒಂದೊಂದು ಊರಲ್ಲಿ ಒಂದೊಂದು ಥರ, ಒಂದೊಂದು ದೇಶದಲ್ಲಿ. ಸಾಮಾನ್ಯವಾಗಿ ನಮ್ಮ ಪ್ರಾಂತ್ಯದಲ್ಲಿ ಗ್ರಾಮಗಳಲ್ಲಾಗಲಿ ನಗರಗಳಲ್ಲಾಗಲಿ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ಉತ್ಸವ ವಿಗ್ರಹಗಳನ್ನು ತೊಳೆದು ಅಲಂಕರಿಸಿ ಶೃಂಗರಿಸಿ ಪಟ್ಟಕ್ಕೆ ಕುಳಿಸ್ತಾರೆ. ಅಂದರೆ ದಸರಾದಿಂದಲೇ ಮೊದಲನೇ ದಿನ ಪಟ್ಟಕ್ಕೆ ಕುಳಿಸ್ತಾರೆ. ಪಟ್ಟಕ್ಕೆ ಕುಳಿಸಿ ಉಭಯ ಕರ್ತರು ಅಂತ ದಿನಕ್ಕೆ ಉಭಯ ಕರ್ತಿರ್ತಾರೆ. ದಿನಾಗಲೂ ದೀಪಾರಾಧನೆ ಮಾಡ್ತಾರೆ. ಅದಲ್ಲದೆ ಅಖಂಡ ದೀಪ ಒಂದು ಇಟ್ಬಿಟ್ಟಿರ್ತಾರೆ 9ನೇ ದಿನಕ್ಕೆ ಅದನ್ನ. ಮತ್ತು ದೇವರಿಗೆ ಆಂಜನೇಯನಿಗೆ, ವೆಂಕಟರಮಣ ಸ್ವಾಮಿಗಾಗ್ಬೋದು, ರಾಮರಿಗಾಗ್ಬೋದು, ಯಾವುದೇ ದೇವ್ರಿಗಾಗ್ಬೋದು, ಒಂದು ಅವ್ರಿಗೆ ಅನುಕೂಲ ಬರ್ತಕ್ಕಂಥ ಒಂದಿನ ಹತ್ತಿ ಅಲಂಕಾರ, ಒಂದಿನ ದಾಳಿಂಬೆ ಅಲಂಕಾರ, ಒಂದಿನ ಬೆಳ್ಳಿ, ಯಾವುದೋ ಒಂದು ಅಲಂಕಾರಗಳು ಮಾಡ್ತಾರೆ. ನವರಾತ್ರಿ 9 ದಿನವೂ ಅಲಂಕಾರ ಮಾಡ್ತಾರೆ. 10ನೇ ದಿನ ಈ 9ನೇ ದಿನ ಸಾಯಂಕಾಲ ದೀಪಾರಾಧನೆ ಮುಗಿಸಿ ಅಖಂಡನ ಮುಗಿಸ್ತಾರೆ. 10ನೇ ದಿನ ಆ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಅದನ್ನು ಜಂಬೂ ಸವಾರಿ ಅಂತಾರೆ. ಇದು ಬಹಳಷ್ಟು ದೇವಸ್ಥಾನಗಳಿರ್ತಕ್ಕಂಥ ಪದ್ಧತಿ. ಇದನ್ನು ನಮ್ಮ ಆತ್ಮೀಯರು ಯಾರೋ ಕೇಳಿದ್ರು, ಸ್ವಾಮಿ ದೇವಸ್ಥಾನಗಳಲ್ಲಿ ಹೆಂಗೆ ಮಾಡ್ತಕ್ಕಂಥದ್ದು? ದೇವಸ್ಥಾನದಲ್ಲಿ ಈ ರೀತಿ ಮಾಡ್ತಾರಪ್ಪ. ದೇವ್ರನ್ನ 9 ದಿನ ಪಟ್ಟಕ್ಕೆ ಕುಳಿಸ್ತಾರೆ. 9ನೇ ದಿನ ಅದನ್ನು ನವರಾತ್ರಿ ದೀಪ ಅಂಟಿಸ್ತಾರೆ. 10ನೇ ದಿನ ಸ್ವಾಮಿನ ಕದಲಿಸ್ಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಆಗದಿದ್ದರೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಬಿಟ್ಟು ಒಳಗಡೆ ಇಡ್ತಾರೆ. ಮತ್ತು ಮೂಲ ವಿಗ್ರಹಕ್ಕೆ ಇದು ದೇವಸ್ಥಾನಗಳಲ್ಲಿ ಆಚರಿಸ್ತಕ್ಕಂಥದ್ದು. ಶಕ್ತಿ ದೇವಾಲಯಗಳಲ್ಲಿ ಮಾಮೂಲಿ ಸರಸ್ವತಿ ಹಬ್ಬದ ದಿನ ಸರಸ್ವತಿ ಅಲಂಕಾರನೇ ಮಾಡ್ತಾರೆ. ಈ ರೀತಿ ಆ ಒಂದು ದಿನಕ್ಕೆ ಬೇಕಾದ ಅಲಂಕಾರಗಳು ಒಂದೊಂದು ಪದ್ಧತಿಯಲ್ಲಿ ಪ್ರಾಚ್ಯವಿರ್ತಕ್ಕಂಥದ್ದನ್ನು ಮಾಡ್ತಾರೆ. ಆದಮೇಲೆ ಮನೆಗಳಲ್ಲಿ ನೋಡಿ, ಮನೆಗಳಲ್ಲಿ ಇದು ಬೊಂಬೆ ಹಬ್ಬ ಅಂತ ಕರೀತಾರೆ. ಇದನ್ನು ದಸರಾನ ಬೊಂಬೆ ಹಬ್ಬ ಅಂತ ಕರೀತಾರೆ. ಮನೆಯಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ಬೊಂಬೆಗಳಿಟ್ಟಿರ್ತಾರೆ. ಬಹಳಷ್ಟು ಒಳ್ಳೆ ಬೊಂಬೆಗಳಿರ್ತಕ್ಕಂಥ ಮನೆಗಳಿದೆ. ಯಾವಾಗಲೂ ಸಂರಕ್ಷಿಸಿರ್ತಾರೆ ಅದನ್ನು. ಚಂದನದ ಬೊಂಬೆಗಳು ಅಂತ, ಅಂದರೆ ಅದು ನಿಜವಾದ ಶ್ರೀಗಂಧದ ಬೊಂಬೆಗಳೇ ಇಟ್ಕೊಂಡಿರ್ತಾರೆ ಬಹಳಷ್ಟು ಜನ. ಆ ಚಂದ್ರದ ಬೊಂಬೆಗಳು ಏನು ಮಾಡ್ತಾರಪ್ಪ ಅಂದರೆ, ಮುಂಚಿನ ದಿನ ಪೆಟ್ಟಿಗೆ ತೆಗೆದು ಕ್ಲೀನಾಗಿ ಒರೆಸಿ ಎಲ್ಲ ಮಾಡಿ ಒಂದು ಸ್ಟೇಜ್ ಕಟ್ಟಿ, ಸ್ಟೇಜಲ್ಲಿ ಮೇಲ್ಗಡೆ ಇಬ್ಬರನ್ನ ಕುಳಿಸ್ತಾರೆ. ಒಂದು ಗಂಡ ಹೆಂಡ್ತಿನ, ಪಾರ್ವತಿ ಪರಮೇಶ್ವರ ಅಂತಾರೆ, ರಾಮಕೃಷ್ಣ ಅಂತಾರೆ. ಮೇಲೆ ಮೂಲವಾಗಿರ್ತಕ್ಕಂಥ ಹಳೆಯ ಬೊಂಬೆಗಳಿರ್ತದೆ. ಈ ಮದುವೆಗಳಲ್ಲಿ ಕೊಡ್ತಾರೆ. ಏನೋ ಈ ನಾಗವಲ್ಲಿ ಶಾಸ್ತ್ರದಲ್ಲಿ ಬೊಂಬೆಗಳು ಕೊಡ್ತಾರೆ ಮದುವೆ ಆದಾಗ. ಆ ಬೊಂಬೆಗಳನ್ನ ಪ್ರಿಸರ್ವ್ ಮಾಡಿಟ್ಟು ಅದನ್ನು ಕುಳಿಸಿ ಅದಕ್ಕೆ ಪಟ್ಟಕ್ಕೆ ಕುಳಿಸ್ತಾರೆ. ಪಟ್ಟಕ್ಕೆ ಕುಳಿಸಿ ವಿಧವಾದ ಪಾರ್ಕ್ ಅಂತ ಮಾಡ್ತಾರೆ. ಕೆಲವರು ಅಂಗಡಿ ಅಂತ ಬಂದು ಮಾಡ್ತಾರೆ. ಒಬ್ಬನ ಕುಳಿಸ್ಬಿಡ್ಸೋದು ಅಕ್ಕಿ ಬೆಳೆ ಇಡ್ತಕ್ಕಂಥದ್ದು ಪಾರ್ಕ್ ಅಂತ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ ಅಂತ ಮಾಡ್ತಾರೆ. ಏನೋ ಅವ್ರ ಕಲೆಗಳು ಏನೇನಿರ್ತದೆ ಅವೆಲ್ಲ ಕಲೆಗಳು ದೇವಸ್ಥಾನ ಅಂತ ಒಂದು ಮಾಡ್ತಾರೆ. ಏನೇನು ಬೇಕೋ ಎಲ್ಲ ರೂಪದಲ್ಲಿ, ಚಿತ್ರಕಲಾ ರೂಪದಲ್ಲಿ ಅದನ್ನು ಬೊಂಬೆಗಳು ಜೋಡಿಸ್ತಾರೆ. ಮೊದಲನೇ ದಿನ ಬೊಂಬೆ ಜೋಡಿಸಿ ಪ್ರತಿದಿನವೂ ಸಾಯಂಕಾಲ ಅದಕ್ಕೆ ಪೂಜೆ ಮಾಡ್ತಾರೆ. ಇದು ನವದುರ್ಗಿಯರು, ನೀವು ದೇವ್ರ ಮನೇಲಿ ಪೂಜೆ ಮಾಡಬೇಕು, ಈ ಬೊಂಬೆ ಜೊತೆಲಿ ಪೂಜೆ ಮಾಡಬಾರ್ದು. ಚೆನ್ನಾಗಿ ತಿಳ್ಕೊಳ್ಳಿ, ನವದುರ್ಗಿಯರೆಲ್ಲನೂ ಒಳಗಡೆ. ಇದು ಮಕ್ಕಳಿಗೆ ಸಂತೋಷ ಪಡೋಕ್ಕೋಸ್ಕರ ಅಥವಾ ಒಂದು ಸಂಸ್ಕೃತಿಯ ಪ್ರತೀಕ, ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಇದನ್ನು ಬೊಂಬೆ 9 ದಿನ ಬೊಂಬೆ ಇಡ್ತಾರೆ. 9ನೇ ದಿನ ಬೊಂಬೆಗಳೆಲ್ಲ ಮಲಗಿಸ್ಬಿಡ್ತಾರೆ. ದಶಮಿ ದಿನ ಇಟ್ಟಿದ್ದು, ದಶಮಿ ದಿನ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಇದು ನವರಾತ್ರಿಯಲ್ಲಿ ಬೊಂಬೆ ಹಬ್ಬ. ಚೆನ್ನಾಗಿ ತಿಳಿತಲ್ಲ ದೇವ್ರನ್ನ. ಈ ನವರಾತ್ರಿ ಬೊಂಬೆ ಹಬ್ಬ ದಿನಕ್ಕೆ ನಶಿಸಿ ಹೋಗ್ತಾ ಇದೆ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಊರುಗಳಲ್ಲಿ ಮನೆಗೆ ಬೊಂಬೆ ಇಟ್ಟಿರೋರು. ನಾವು ಸಾಯಂಕಾಲದೊತ್ತು ಅವ್ರ ಮನೆಗೆ ಹೆಂಗೆ ಇಟ್ಟಿದ್ದಾರೆ ಬೊಂಬೆ ಹಿಂಗೆ ನೋಡೋದು, ದಿನ ಬದಲಾಯಿಸಿರೋದನ್ನು. ದಿನ ಅದ್ರ ಪದ್ಧತಿ ಬದಲು ರಾಗಿ ಎಲ್ಲ ಹಾಕಿ ಮೊಳಕೆ ಕಟ್ಟಿರೋರು, ಮೊಳಕೆಗಳು ಹಾಕಿ ಪಾರ್ಕ್ಗಳು ಮಾಡೋರು. ಅಂಥ ಸಂಸ್ಕೃತಿ ಎಲ್ಲ ಕಡಿಮೆ ಆಗೋಗ್ತಾ ಇದೆ ನಡುವೆ. ಇವಾಗೆಲ್ಲ ನಾಗರಿಕತೆ ಹೆಚ್ಚಾಗ್ಬಿಟ್ಟು ಉಲ್ಬಣವಾಗೋಗ್ಬಿಟ್ಟಿದೆ ಕೆಲವೆಲ್ಲ ವ್ಯಾಧಿಗಳು. ಆದ್ದರಿಂದ ಇವೆಲ್ಲ ಮಾಡೋದಿಲ್ಲ ಸಾಮಾನ್ಯವಾಗಿ. ಇದರಲ್ಲಿ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಆದಮೇಲೆ ಇನ್ನು ನಾವು ಇವನ್ನ ನವದುರ್ಗೆಯರ ಪೂಜೆ ಹೆಂಗಾಗಬೇಕು ಅಂತಕ್ಕಂಥದ್ದು ಮುಖ್ಯ ಇದೇ ಸಬ್ಜೆಕ್ಟ್ ಇರ್ತಕ್ಕಂಥದ್ದು. ನೋಡಿ, ನವದುರ್ಗಾ ಮಹಿಮೆ ಹೆಂಗಪ್ಪ ಇರ್ತಕ್ಕಂಥದ್ದು ಅಂದರೆ ನೋಡಿ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತ್ರೇ ಚ, ಷಷ್ಠಮಂ ಕಾತ್ಯಾಯನಿ ಚ, ಸಪ್ತಮಂ ಕಾಲರಾತ್ರಿ, ಮಹಾಗೌರಿ ಚ ಅಷ್ಟಮಂ, ನವಮಂ ಸಿದ್ಧರಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಅಂದರೆ 9 ದುರ್ಗಿಯರಿವರು ಯಾರೋ? ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಕೂಷ್ಮಾಂಡ, ಸ್ಕಂದಮಾತ,
ಕಾತ್ಯಾಯನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇವರನ್ನು ಒಂದೊಂದು ದಿನ ಯಾವ ರೀತಿ ಪೂಜೆ ಮಾಡಬೇಕಂತದನ್ನೇ ನಾನು ಹೇಳಿರ್ತಕ್ಕಂಥದ್ದು. ನೋಡಿ, ಪ್ರಥಮ ದಿನದ್ದು ಮಾತ್ರ ಇಂಪಾರ್ಟೆಂಟು. ಮೊದಲನೇ ದಿನ ನೆನಪು ಮಾಡಂದರೆ, ನಿಮ್ಮ ದೇವ್ರ ಮನೆ ಅಂತಿರಲ್ಲ, ಆ ದೇವ್ರ ಮನೆಯಲ್ಲಿ ಒಂದು ಮಣೆ ಹಾಕಿ, ಮಣೆಯ ಮೇಲೆ ಅಷ್ಟದಳ ಪದ್ಮವನ್ನು ರಚಿಸಿ, ಅದರ ಮೇಲೆ ಯವ ಅಂದರೆ ಯವ ಅಕ್ಷತೆಯನ್ನು ಹಾಕಿ, ಅದರ ಮೇಲೆ ಯಥಾಶಕ್ತಿ ತಾಮ್ರದ್ದಾಗಿರ್ಬೋದು, ಕಂಚಿಂದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಬಂಗಾರದ್ದಾಗಿರ್ಬೋದು ಒಂದು ಕಳಶ ಇಡ್ತಕ್ಕಂಥದ್ದು. ಆ ಕಳಶನ ಒಂದು ಶುದ್ಧ ಮಾಡಿಟ್ಟು ಅದಕ್ಕೆ ಗಂಧ ಅಕ್ಷತೆ ಇಡ್ತಕ್ಕಂಥದ್ದು. ನೋಡಿ, ಅದರಲ್ಲಿ ನೀರು ಹಾಕಬಾರ್ದು, ಚೆನ್ನಾಗಿ ತಿಳ್ಕೊಳ್ಳಿ. ನೀರು ಹಾಕಬಾರ್ದು ಯಾವತ್ತೂ ಕಳಶದಲ್ಲಿ. ನೋಡಿ, ಬಹಳ ಒಂದು ವಿಶೇಷವಾದ ಪೂಜೆ ಇದು. ಮೊದಲನೇ ದಿನ ಯಾವ ತಾಯಿನ ಪ್ರಾರಂಭ ಮಾಡ್ತೀರಿ, ಆ ತಾಯಿನ ನೆನೆಸ್ಕೊಂಡು ಒಂದು ಹಿಡಿ ಅಕ್ಕಿ ಆ ಕಳಶದಲ್ಲಿ ಹಾಕಬೇಕು. ಜೊತೆಗೆ ಒಂದು ಖರ್ಜೂರನೋ, ದ್ರಾಕ್ಷಿನೋ, ಒಣದ್ರಾಕ್ಷಿ ಮತ್ತು ಕಲಕಂಡನೋ ಹಾಕಬೇಕು. ಹಾಕ್ಬಿಟ್ಟು 5 ವೀಳ್ಯದೆಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಡಬೇಕು. ಮುಖವಾಡ ಇದ್ದರೆ ಹಾಕ್ಬೋದು. ಮೊದಲನೇ ದಿನ ಯಾವ ವಸ್ತ್ರದ ಇರ್ತದೆ ಆ ವಸ್ತ್ರದವನ್ನು ಸೀರೆ ಉಡ್ಸೋಂಗಿದ್ರೆ ಸೀರೆ ಉಡಿಸಿ, ಇಲ್ಲಾಂದರೆ ಜಾಕೆಟ್ ಬಿಡಿಸಾದರೆ ಅದನ್ನು ಕ್ಲೀನಾಗಿ ಹೊದಿಸಿ, ಮತ್ತು ಮೊದಲನೇ ದೇವಿನ ಆವಾಹನೆ ಮಾಡಿ ಆಯಮ್ಮನಿಗೆ ಷೋಡಶೋಪಚಾರ ಪೂಜೆ ಮಾಡಿ. ನೋಡಿ, ಷೋಡಶೋಪಚಾರ ಪೂಜೆ ಮಾಡೋಕ್ಕೆ ಬರಲಿಲ್ಲ ಅಂದ್ರಲ್ಲಿ ಮನಸ್ಸಿನ ಪೂಜೆ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಪೂಜೆ ಮಾಡಿ. ದೇವ್ರಿಗೆ ಯಾವ ರೀತಿ ಪೂಜೆ ಮಾಡಿದ್ರು, ಕಣ್ಣಪ್ಪನವ್ರು, ಭಕ್ತ ಕಣ್ಣಪ್ಪನವ್ರು ಮಾಡಿದ್ರು. ಮಹಾನುಭಾವರಾಗಿರ್ತಕ್ಕಂಥ ಎಷ್ಟೋ ಜನ ಮಹಾನುಭಾವರು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರು. ಆ ಭಕ್ತಿ ನರಭಕ್ತಿ ಹೇಳಿದರೆ ಇಲ್ಲಿ ಹರಶಕ್ತಿ ಅಂತ ನಮ್ಮವರು ಯಜಮಾನರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರೀತಿಯಿಂದ ಮಾಡಿ. ಅದಕ್ಕೆ ಮೊದಲು ಬೆಳಿಗ್ಗೆ ಆ ಒಂದು ದೇವರ ಮನೆಯ ನೈಋತ್ಯ ಮೂಲೆಯಲ್ಲಿ ಉತ್ತರದ ಬಾಗಿಲಿದ್ರೆ ಉತ್ತರಕ್ಕೆ ತಿರುಗಿಸಿ, ಪೂರ್ವದ ಬಾಗಿಲಿದ್ರೆ ಪೂರ್ವ ದೀಪ ತಿರುಗಿಸಿ, ದೊಡ್ಡದಾದ ಒಂದು ಹಣತೆ ಎತ್ತಿ ಅದನ್ನು ಪ್ರಧಾನ ಕಳಶ ಅಂತಾರೆ, ಅದನ್ನು ಅಖಂಡಲ ಅಂತಾರೆ. ಅಖಂಡ ಕಳಶ, ಅಖಂಡ ದೀಪಾರಾಧನಂ. ಅದಕ್ಕೆ ದಪ್ಪದಾದ ಬತ್ತಿ ಹಾಕಿ, ಯಾಕಂದರೆ 9 ದಿನ ಉರಿಬೇಕಾಯ್ಮನೋ. ಅದಕ್ಕೆ ಕೆಳಗಡೆ ಒಂದು ಎಲೆ ಇಟ್ಟು, ಅದರ ಮೇಲೆ ಅಕ್ಕಿನಿಟ್ಟು, ಅದರ ಮೇಲೆ ದೀಪ ಇಡಿ. ಒಂದರಲ್ಲೇ ಒಂದು ಸೇರಿಸಿ ದೀಪ ಇಡಬೇಕು, ಒಂದು ದೀಪ ಇರಬಾರ್ದು. ಒಂದು ದೀಪದಲ್ಲಿ ಒಂದು ದೀಪ ಸೇರಿಸಿಡ್ಬೇಕು, ಡಬಲ್ ದೀಪ ಅದರಲ್ಲೇ ಇರಬೇಕು. ಅದಕ್ಕೆ ಅಲಂಕಾರಗಳೆಲ್ಲ ಮಾಡಿ ದೀಪ ಅಂಟಿಸೋದ್ರಿಂದ ಕಾರ್ಯಕ್ರಮ ಪ್ರಾರಂಭಿಸಿ ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನು ಪೂಜಿಸಿ, ತದನಂತರದಲ್ಲಿ ಆ ದಿನದ ದೇವತೆಯನ್ನು ಧ್ಯಾನ ಮಾಡಿ ಪೂಜಿಸಿ. ಏನೇನು ಅಲಂಕಾರ ಬೇಕೆಲ್ಲ ಮಾಡ್ಕೊಳ್ಳಿ, ಅದೆಲ್ಲ ನಿಧಾನವಾಗಿ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಯಾಕಂದರೆ ನಾವು ಸಿಂಪಲ್ಲಾಗಿ ನಾವು ಹೇಳ್ತಕ್ಕಂಥದ್ದು ಮನ ಮುಟ್ಟುವ ರೀತಿ ಹೇಳಬೇಕು. ಸುಮ್ಮನೆ ನಾವು ಜಾಸ್ತಿ ಹೇಳ್ತಾ ಹೋದರೆ ಅದರಲ್ಲಿ ನಿಮಗೆ ಅರ್ಥವಾಗದೆ ಕನ್ಫ್ಯೂಷನ್ಸ್ ಆಗ್ತದೆ. ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಅದಾದಮೇಲೆ ಸಾಯಂಕಾಲ ಚೆನ್ನಾಗಿ ಪೂಜೆ ಮಾಡಿ ಮನೆಗೆ 5 ಜನ ಮುತ್ತೈದು ಕರೆದು, ಆಯಮ್ಮನ ಹೆಸರಲ್ಲಿ ಮೊದಲನೇ ದಿನ ಬಂದಿರ್ತಾಳಲ್ಲ, ಆಯಮ್ಮನ ಹೆಸರಲ್ಲಿ ತಾಂಬೂಲ, ಇನ್ನೊಂದು ಪ್ರಸಾದ ಕುಡಿ. ಎಲ್ಲ ಆದಮೇಲೆ ಆರತಿ ಎತ್ತಿ ಕದಲಿಸ್ಬಿಡಿ ಕಳಶನ, ತೆಂಗಿನಕಾಯಿ ಕದಲಿಸಿ. ಮಾರನೇ ದಿನ ಬೆಳಗ್ಗೆ ಎದ್ದು ನಿರ್ಮಾಲ್ಯವೆಲ್ಲ ತೆಗೆದಿಟ್ಟು 2ನೇ ದಿನದ ಮಾತೆಯನ್ನು ಧ್ಯಾನಿಸಿ, ಇನ್ನೊಂದು ಹಿಡಿ ಅಕ್ಕಿ ಹಾಕಿ ಅದರೊಳಕ್ಕೆ ಮತ್ತೆ ನೆನ್ನೆ ಇಟ್ಟರೆ ಕುಡಿದು ವೀಳ್ಯದೆಲೆ, ಇವತ್ತೊಂದು 5 ವೀಳ್ಯದೆಲೆ ತೆಗೆದಿಟ್ಟು ಅದೇ ತೆಂಗಿನಕಾಯಿನಾದರೂ ಇಡಿ, ಬೇರೆದಾದರೂ ಇಟ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಅದನ್ನೇ ಇಟ್ಕೊಂಡು ಮತ್ತೆ ಆ ದಿನದ ಬಣ್ಣದ ವಸ್ತ್ರನ ಇಮ್ಮನ್ನು ಗುಡಿಸಿ, ಅಥವಾ ಶಕ್ತಿ ಇಲ್ಲದಿದ್ದರೆ ಒಂದು ರವಿಕೆ ಬಟ್ಟೆ ಅದ್ರ ಮೇಲೆ ಹೊದಿಸಿ, ಯಾವ ಬಣ್ಣ ಹೇಳಿರ್ತೀವಿ ನಾವು ಅದು ಆ ಬಣ್ಣ ಮನೆ ಹೇಳಿದ್ದೀವಲ್ಲ, ಅದು ನೋಡಿ ರೆಕಾರ್ಡ್ ಹಿಂದಕ್ಕೆ ಹೋದರೆ ನಿಮಗೆ ಸಿಗ್ತದೆ. ಆ ಬಣ್ಣದನ್ನು ವಸ್ತ್ರ ಹಾಕಿ ಆಯಮ್ಮನ ಬೆಳಗ್ಗೆ ಧ್ಯಾನಿಸಿ ಆವಾಹಿಸಿ ಗಣಪತಿ ಪೂಜೆ ಪೂರ್ವಕವಾಗಿ ಆಯಮ್ಮನ ಪೂಜೆ ಮಾಡಿ. ನಿಮ್ಮ ಮೊಬೈಲ್ ಹೋದರೆ ಆಯಮ್ಮನಿಗೆ ಅಷ್ಟೋತ್ತರ ಸಿಗ್ತದೆ, ಒಂದು ಅಷ್ಟೋತ್ತರ ಮಾಡಿ, ದುರ್ಗಾ ಅಷ್ಟೋತ್ತರ ಮಾಡಿ. ಸಾಯಂಕಾಲಕ್ಕೆ ಪೂಜೆ ಮಾಡಿ, ಪುನಃ ಪೂಜೆ ಮಾಡಿ, ಒಂದು 5 ಜನ ಮುತ್ತೈದನ್ನು ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು, ಒಂದು ಎಲೆ, ಒಂದು ಅಡಿಕೆ, ಒಂದು ಏನೋ ನಿಮ್ಗೆ ಸಾಧ್ಯವಾದಷ್ಟು ಕೊಡಿ. ಒಂದು ಆರತಿ ಎತ್ತಿ, ಆರತಿ ಹಾಡು ಹಾಕ್ತೀವಿ ನಾವು ಇವಾಗ, ಸ್ಕ್ರೀನಲ್ಲಿ ಆರತಿ ಹಾಡು ಬರ್ತದೆ, ಪ್ರತಿದಿನ ಅದೇ ಆರತಿ ಹಾಡು ಹೇಳಿ ಏನೋ ಆರತಿ ಹಾಡು ಹಾಡಿಬಿಟ್ಟು ನೀವು ಮತ್ತೆ ಕದಲಿಸ್ಬಿಡಿ. ಮತ್ತೆ 3ನೇ ದಿನ ಮತ್ತೆ 4ನೇ ದಿನ ಇದೇನು ಪುನರಾವರ್ತಿ ಮಾಡಿ. ಆದರೆ ಈ ಒಂದು ಹೇಳಿದ್ನಲ್ಲ ಮನೆ, ಯಾವುದೋ ಒಂದು ದಿನ 2 ದಿನ ಇಡಬೇಕಾಗತ್ತೆ ಅಂತ, ಆ 2 ದಿನಗಳಲ್ಲಿ ಇಡೋವಾಗ ಮುಂಚಿನ ದಿನ ಕಲಿಸ್ಬಿಡಿ, ಮಾರನೇ ದಿನ ಕದಲಿಸಿ. ಪಂಚಮಿ ಅನ್ನೋದು 5ನೇ ರಾತ್ರಿ 5ನೇ ದೇವಿ ಬರ್ತಾರಲ್ಲ, ಅವಾಗ 5ನೇ ದೇವಿ 2 ದಿನ ಇರ್ತದೆ. ಅದನ್ನು ನೀವು ಹಾಗೆ ಇಟ್ಕೊಂಡು ಆ ಕಳಶನ ಹಾಗೆ ಇಟ್ಕೊಳ್ಳಿ. 5ನೇದು ಯಾವುದಪ್ಪ ಅಂದರೆ ಸ್ಕಂದಮಾತೆ ಬಂದಾಗ 2 ದಿನ ಇರ್ತದೆ.
ಏನೋ ಪಂಚಮಿ ಅನ್ನೋದು 2 ದಿನ ಇರೋದ್ರಿಂದ ಬೆಳಗ್ಗೆ ಇರೋದ್ರಿಂದ ನೀವು 2 ದಿನ 9ನೇ ದೇವಿ ಅಂದರೆ 10ನೇ ದಿನ ಈ ವರ್ಷದಲ್ಲಿ ಮಾತ್ರ ಇರುತ್ತೆ ವಿಶೇಷ ಇರ್ತಕ್ಕಂಥದ್ದು. ಹೇಳಿದ್ದೀನಿ ನಿಮಗೆ. ಆ ದಿನ ಸಾಯಂಕಾಲ ಕಲಶ ಕದಲಿಸಿ ಬೆಳಗ್ಗೆ ಎದ್ದು ಈ ನೀವು ಕಲಶದಲ್ಲಿ ಹಿಡಿ ಅಕ್ಕಿ ಹಾಕಿರ್ತೀರಲ್ಲ 9 ಹಿಡಿ ಅಕ್ಕಿನ ಏನು ನೈವೇದ್ಯ ಮಾಡಿ 10ನೇ ದಿನ ದುರ್ಗಾ ಪರಮೇಶ್ವರಿಯನ್ನು ಪೂಜಿಸಿ ಆ ಯಮ್ಮನಿಗೆ ನೈವೇದ್ಯ ಮಾಡಿ ಎಲ್ಲರೂ ಆ ಒಂದು ಪ್ರಸಾದದ ಅಕ್ಕಿಯನ್ನು ಎಲ್ಲರೂ ಸ್ವೀಕರಿಸಿದ್ರೆ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ವೃದ್ಧಿಸಿದಾದ್ಮೇಲೆ ಈ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ದರೆ ನೀವು ಬೇರೆ ಕಾಮೆಂಟ್ ಮಾಡಿ, ನಾವು ಅದಕ್ಕೆ ಮರದನ್ನು ಆನ್ಸರ್ ಮಾಡ್ತೀವಿ. ಯಾರು ಕಾಮೆಂಟ್ ಮಾಡಿದ್ರು ಸಹ ನಾವು ಆನ್ಸರ್ ಮಾಡ್ತಾಯಿದ್ದೀವಿ. ಕಾಮೆಂಟ್ ಮಾಡಿ, ನಾವು ಆನ್ಸರ್ ಮಾಡ್ತೀವಿ. ನಿಮ್ಮಲ್ಲಿ ಅನುಮಾನಗಳೇನಾದ್ರು ತಲೆದೋರಿದ್ರೆ ಇದು 9 ದಿನದ ಪೂಜೆ ಈ ವರ್ಷ 10 ದಿನ ಆಗ್ತದೆ. ಯಾಕಂದರೆ ಪಂಚಮಿ ಅನ್ನೋದು 2 ದಿನ ಬಂದಿರೋದ್ರಿಂದ ಅದಕ್ಕೆ ನಿನ್ನೆ ಸೋದಾಹರಣವಾಗಿ ಎದುರು ಬಿಡಿಸಿದ್ದೀನಿ. ನಿಮಗೆಲ್ಲ ದುರ್ಗಾ ಮಾತೆ ಶುಭ ಮಾಡಲಿ, ನವದುರ್ಗಿಯರು ನಿಮ್ಗೆ ಶುಭ ಮಾಡಲಿ. ಅದಾದಮೇಲೆ ನವದುರ್ಗಿಯರು ಪೂಜೆ ಮೇಲೆ ದಸರಾ ದಿನ ನೀವು ಮನೆಗೆ ಪೂರ್ಣ ಮನೇಲಿರ್ತಕ್ಕಂಥ ದೇವರಿಗೆಲ್ಲ ಪೂಜೆ ಮಾಡಿ. ಆದವರೆಗೂ 9-10 ದಿನ ಕಂಪಲ್ಸರಿಯಾಗಿ ಆರದೇ ಅಖಂಡ ಇರಲಿ. ಈ ದೇವ್ರ ಮುಂದೆ ಇರೋ ದೀಪಗಳು ಆರೋಗ್ಬೋದು, ಆದರೆ ಅಖಂಡ ಇಟ್ಟಿರ್ತಾರಲ್ಲ ಅದು ಮಾತ್ರ 9 ದಿನ ಕಂಪಲ್ಸರಿ ಇರಬೇಕು. ಇದು ನವದುರ್ಗೆಯ ಪೂಜೆ ವಿಷಯ ಆದ್ಮೇಲೆ ಇಷ್ಟು ಹೇಳಿ ಈ ದಿನದ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಅದಲ್ಲದೆ ನಾಳೆ ಸಹ ಒಂದು ಎಪಿಸೋಡ್ ಮಾಡ್ತೀನಿ. ಅನುಮಾನಗಳಿರೋರೆಲ್ಲ ಫೋನ್ ಮಾಡ್ತಾರೆ, ಪಾಪ ಅವ್ರಿಗೆ ಅನುಮಾನಗಳೇ ಇರಕೂಡ್ದು. ಆದ್ದರಿಂದ ಅವ್ರ ಅನುಮಾನಗಳು ಪರಿಹರಿಸೋಕ್ಕೆ ನಾಳೆ ಇನ್ನೂ ಒಂದು ಎಪಿಸೋಡ್ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅನುಮಾನ ಇರೋರೆಲ್ಲ ಕೇಳಿ. ಮತ್ತು ಇನ್ನೂ ಕೆಲವು ವಿಷಯಗಳು ಬಿಟ್ಟಿದ್ದೀನಿ, ಆ ವಿಷಯಗಳನ್ನು ಹೇಳ್ತೀನಿ. ಇವಾಗ ಆಯಮ್ಮನ ಆರ್ತಿದ್ದು ನಿಮ್ಮ ಚಾರ್ಟಲ್ಲಿ ಬರ್ತದೆ, ಅವರ ಹೆಸರುಗಳು ಬರ್ತದೆ, ಅವರ ಫಲಗಳು ಚಾರ್ಟಲ್ಲಿ ನೋಡಿಸ್ತೀವಿ. ನೀವು ಅದನ್ನು ಸೇವ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ಗೆ ಸೇವ್ ಮಾಡ್ಕೊಳ್ಳಿ. ಅದನ್ನು ನೀವು ಅನುಸರಿಸಿ ಪೂಜೆ ಮಾಡಿ, ನಿಮಗೆ ದೇವರು ಒಳ್ಳೇದು ಮಾಡ್ತದೆ. ಆದಮೇಲೆ ಈ ವಿಷಯಗಳು ನಿಮಗೆ ಇಷ್ಟವಾಗಿದ್ದ ಪಕ್ಷದಲ್ಲಿ ಲೈಕ್ ಮಾಡಿ. ಇದು ಪರವಾಗಿಲ್ಲಪ್ಪ ಒಳ್ಳೆಯ ವಿಷಯ ಅಂತಕ್ಕಂಥ ಸಂದರ್ಭದಲ್ಲಿ ಶೇರ್ ಮಾಡಿ, ಜ್ಞಾನದ ಭಂಡಾರ ಮುಂದಕ್ಕೆ ಹೋಗಲಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಸಂಸ್ಥೆಗೋಸ್ಕರ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಭಾಳಷ್ಟು ಜನ ವಾಟ್ಸಪ್ಪಲ್ಲಿ ನೋಡ್ಬಿಟ್ಟು ಲೈಕ್ ಹೊಡಿತಾ ಇದ್ದಾರೆ. ಅದು ವಾಟ್ಸಪ್ಪಲ್ಲಿ ನೋಡಿ ಲೈಕ್ ಮಾಡಿದ್ರೆ ಯಾರು ವಾಟ್ಸಪ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಹೋಗ್ತದೆ, ನಮ್ಮ ಸಂಸ್ಥೆಗೆ ಲೆಕ್ಕಕ್ಕೆ ಬರೋಲ್ಲ, ಕೌಂಟಿಗೆ ಬರೋಲ್ಲ. ದಯವಿಟ್ಟು ನಮ್ಮ ಸಾಯಿ ಸ್ಮೃತಿ H1K ಅಂತ ಬರ್ತದೆ, ಅಥವಾ ಲಿಂಕ್ ಬರ್ತದಲ್ಲ ವಾಟ್ಸಪ್ಪಲ್ಲಿ ಲಿಂಕ್ ಇರ್ತದೆ, ಲಿಂಕಿಗೆ ಮತ್ತಿದ್ರೆ ನಮ್ಮ ಪ್ರೋಗ್ರಾಮ್ ಬರ್ತದೆ. ಅದರಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಇರ್ತದೆ. ಸಬ್ಸ್ಕ್ರೈಬ್ ಒತ್ತಿ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನೇರವಾಗಿ ವಿಷಯಗಳು ಹೇಳ್ಬೋದಾಗಿರ್ತದೆ. ಆದಮೇಲೆ ಸಾಯಿರಾಮ್.